ವೈದ್ಯರ ನಿರ್ಲಕ್ಷ್ಯಕ್ಕೆ ತಾಯಿ ಮಗು ಬಲಿ, ಆಕ್ರೋಶಗೊಂಡ ಸಾರ್ವಜನಿಕರು. ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ ತಾಯಿ ಮಗು ಬಲಿ, ಬೆಚ್ಚಿ ಬೀಳಿಸುತ್ತೆ ಮೃತರ ಕುಟುಂಬಸ್ಥರ ಆರೋಪ. ಚಿಂತಾಮಣಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ತಾಯಿ ಮತ್ತು ಮಗು ಸಾವನ್ನಪ್ಪಿರುವ ದಾರುಣ ಘಟನೆ ವರದಿಯಾಗಿದೆ. ವೈದ್ಯರ ನಿರ್ಲಕ್ಷ್ಯವೇ ಈ ಸಾವಿಗೆ ಕಾರಣ ಎಂದು ಮೃತ ಮಹಿಳೆಯ ಕುಟುಂಬಸ್ಥರು ಗಂಭೀರ ಆರೋಪ ಮಾಡಿದ್ದಾರೆ. ಆಸ್ಪತ್ರೆಯ ಆವರಣದಲ್ಲಿ ಆಕ್ರೋಶ ಹೊರಹಾಕಿರುವ ಕುಟುಂಬಸ್ಥರು ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ. ಈ ಕುರಿತು ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಮಹೇಶ್ ಅವರು ಸ್ಪಷ್ಟನೆ ನೀಡಿದ್ದಾರೆ. ಮೃತ ನರ್ಮದಾ ಎಂಬುವರು ಕುಟುಂಬ ಯೋಜನೆ ಶಸ್ತ್ರಚಿಕಿತ್ಸೆಗಾಗಿ ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ರು. ಈ ವೇಳೆ ನಡೆದ ಎಡವಟ್ಟು ಮಹಿಳೆಯ ಸಾವಿಗೆ ಕಾರಣವಾಗಿದೆ ಎಂಬುದು ಸಂಬಂಧಿಕರ ದೂರು. ಶಸ್ತ್ರಚಿಕಿತ್ಸೆ ವೇಳೆ ವೈದ್ಯರು ಕರಳನ್ನ ಕಟ್ ಮಾಡಿದ್ದಾರೆ. ಇದರಿಂದಾಗಿ ತೀವ್ರ ಸಮಸ್ಯೆಯಾದಾಗ ಅದನ್ನು ಮುಚ್ಚಿಡಲು ಪ್ರಯತ್ನಿಸಲಾಗಿದೆ ಎಂದು ಮೃತರ ಸಹೋದರ ನರಸಿಂಹಮೂರ್ತಿ ಆರೋಪಿಸಿದ್ದಾರೆ. ಆಪರೇಷನ್ ಬಳಿಕ ಗುಣಮುಖರಾಗದಿದ್ದರೂ ಸುಮಾರು 17ರಿಂದ 18 ದಿನಗಳ ಕಾಲ ರೋಗಿಯನ್ನ ಆಸ್ಪತ್ರೆಯಲ್ಲಿಯೇ ಇಟ್ಟುಕೊಂಡು ಸತಾಯಿಸಲಾಗಿದೆ. ತಾಯಿಗೆ ಸರಿಯಾದ ಚಿಕಿತ್ಸೆ ಇಲ್ಲದ ಕಾರಣ 2 ತಿಂಗಳ ಮಗುವಿಗೂ ಸರಿಯಾದ ಪೋಷಣೆ ಸಿಗದೆ ಮಗು ಕೂಡ ಸಾವನ್ನಪ್ಪಿದೆ ಎಂದು ಕುಟುಂಬಸ್ಥರು ಕಣ್ಣೀರು ಹಾಕಿದ್ದಾರೆ. ಘಟನೆಗೆ ಕಾರಣರಾದ ಡಾಕ್ಟರ್ ವಾಣಿ ರೆಡ್ಡಿ ಹಾಗೂ ಇತರ ಸಿಬ್ಬಂದಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು ಮತ್ತು ಲೋಕಾಯುಕ್ತ ತನಿಖೆಯಾಗಬೇಕು ಎಂದು ಆಗ್ರಹಿಸಿದ್ದಾರೆ. ಡಿಎಚ್ಒ ಡಾಕ್ಟರ್ ಮಹೇಶ್ ಹೇಳಿಕೆ. ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಮಹೇಶ್ ಅವರು ಘಟನೆಯನ್ನ ದುರಾದೃಷ್ಟಕರ ಎಂದು ಕರೆದಿದ್ದಾರೆ. ನರ್ಮದಾ ಎಂಬ 23 ವರ್ಷದ ಮಹಿಳೆಯ ಸಾವು ಇಲಾಖೆಗೆ ಅತ್ಯಂತ ನೋವಿನ ಸಂಗತಿ. ಶಸ್ತ್ರಚಿಕಿತ್ಸೆಯ ಸಂದರ್ಭದಲ್ಲಿ ಕರುಳಿಗೆ ಗಾಯವಾಗಿರುವುದು ನಿಜ. ಅದನ್ನು ಹಿರಿಯ ಶಸ್ತ್ರಚಿಕಿತ್ಸಕರಿಂದ ಸರಿಪಡಿಸಲಾಗಿತ್ತು. ಮಗುವಿನ ತೂಕ ಕಡಿಮೆ ಇತ್ತು. ಈ ಸಾವುಗಳ ಕುರಿತು ಈಗಾಗಲೇ 3 ಹಂತದ ತನಿಖೆಗಳು ನಡೆಯುತ್ತಿವೆ. ಲೋಕಾಯುಕ್ತ ತನಿಖೆ, ಇಲಾಖಾ ಮಟ್ಟದ ತನಿಖೆ ಮತ್ತು ಪೊಲೀಸ್ ಇಲಾಖೆಯ ತನಿಖೆ. ತಪ್ಪಿತಸ್ಥರ ವಿರುದ್ಧ ಕಾನೂನುಬದ್ಧ ಕ್ರಮ ಕೈಗೊಳ್ಳಲಾಗುತ್ತವೆ ಹಾಗೂ ಕುಟುಂಬಕ್ಕೆ ನ್ಯಾಯ ಕೊಡಿಸುತ್ತೇವೆ. ಬಡವರ ಜೀವಕ್ಕೆ ಬೆಲೆ ಇಲ್ಲವೇ ಎಂಬ ಪ್ರಶ್ನೆ ಈಗ ಚಿಂತಾಮಣಿಯಲ್ಲಿ ಎದ್ದಿದೆ. ಒಂದೆಡೆ ತಾಯಿ ಮಗುವನ್ನ ಕಳೆದುಕೊಂಡು ಕುಟುಂಬ ಬೀದಿಗೆ ಬಿದ್ದಿದ್ರೆ, ಇನ್ನೊಂದೆಡೆ ತನಿಖೆಯ ಭರವಸೆಯನ್ನ ಅಧಿಕಾರಿಗಳು ನೀಡುತ್ತಿದ್ದಾರೆ. ಈ ಪ್ರಕರಣದಲ್ಲಿ ವೈದ್ಯರ ನಿರ್ಲಕ್ಷ್ಯ ಸಾಬೀತಾಗುತ್ತಾ? ಮೃತರ ಕುಟುಂಬಕ್ಕೆ ನ್ಯಾಯ ಸಿಗುತ್ತಾ? ಕಾದು ನೋಡಬೇಕಿದೆ. ಇವರಿಗೆ ಫಸ್ಟ್ ಡೆಲಿವರಿ ಬಟ್ಲಪಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ನಾರ್ಮಲ್ ಡೆಲಿವರಿ ಆಗುತ್ತೆ. 7 ತಿಂಗಳಲ್ಲಿ ಒಂದು ಹೆಣ್ಣು ಮಗು ಹುಟ್ಟುತ್ತೆ. ಡೆಲಿವರಿ ಆದಮೇಲೆ ಆ ಮಗು ವೀಕಿದೆ ಅಂತ ಸೇರ್ಕೊಳ್ಳಿ. ನಾರ್ಮಲ್ ಡೆಲಿವರಿ, ಅದಕ್ಕೆ ಸಂಬಂಧಪಟ್ಟ ದಾಖಲಾತಿ ನಮ್ಮ ಹತ್ರ ಇದೆ. 2ನೇ ಮಗು ಡೆಲಿವರಿ ಬಂದು ಚಿಕ್ಕಬಳ್ಳಾಪುರ ಗೌರ್ಮೆಂಟ್ ಹಾಸ್ಪಿಟಲ್ ನಾರ್ಮಲ್ ಡೆಲಿವರಿ ಆಗಿದೆ. ಗಂಡು ಮಗು. ಈಗ ಗಂಡು ಮಗುಗೆ ಸುಮಾರು 3 ವರ್ಷ ವಯಸ್ಸಾಗಿದೆ. ಈಗ ಮೂರನೇ ಮಗು ಸ್ಟಾರ್ಟಿಂಗಿಂದ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಿಂದ ಇಲ್ಲೇ ಇರುವಂಥ ಸುಮಾ ಮೇಡಮ್ ಅವರೇ ನೋಡ್ತಾ ಇದ್ದೀವಿ. ನರ್ಮದಾ ಅನ್ನೋರಿಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು. ಅವರು ಡೆಲಿವರಿಗೆ ಬರಬೇಕಾಯಿತು. ಡೆಲಿವರಿಗೆ ಬಂದಿದ್ದ ದಿನ ಮೇಡಮ್ ಅವರು ಡ್ಯೂಟಿಯಲ್ಲಿಲ್ಲ. ಇಲ್ಲಿ ಕೆಲಸ ಮಾಡುವಂಥ ಮಂಜುಳಾ ಮೇಡಮ್ ಅವರು ಡ್ಯೂಟಿಯಲ್ಲಿ ಇರ್ತಾರೆ. ಅವ್ರೇನು ಮಾಡ್ತಾರೆ ಅಂತಂದರೆ ಮುದ್ದೇನಹಳ್ಳಿಗೆ ರೆಫರ್ ಮಾಡ್ಕೊತಾರೆ. ಮುದ್ದೇನಹಳ್ಳಿಗೆ ನಾವು ಇಲ್ಲಿಂದಾನೆ ಈ ಹಾಸ್ಪಿಟ್ಲ್ ಆಂಬುಲೆನ್ಸಲ್ಲಿ ನಾವು ಮುದ್ದೇನಹಳ್ಳಿ ಹಾಸ್ಪಿಟ್ಲ್ಗೆ ಹೋಗ್ತೀವಿ. ಮುದ್ದೇನಹಳ್ಳಿ ಹಾಸ್ಪಿಟ್ಲಲ್ಲೂ ನಾರ್ಮಲ್ ಡೆಲಿವರಿ ಆಗುತ್ತೆ. ಅದು ಗಂಡು ಮಗು. ಆ ಹುಟ್ಟಿದಂಥ ಗಂಡು ಮಗು ಸ್ವಲ್ಪ ವೀಕ್ ಇದೆ ಅಂತ ಹೇಳಿ ಮಾಡ್ತಾರೆ. ಮುದ್ದೇನಹಳ್ಳಿ ಸತ್ಯಸಾಯಿ ಹಾಸ್ಪಿಟ್ಲಲ್ಲಿ ಸುಮಾರು ಒಂದು 15ರಿಂದ 17 ದಿನ ಅಲ್ಲೇ ಇಟ್ಕೊಂಡು ಮಗು ನಾರ್ಮಲ್ಗೆ ಬಂದಿದೆ, ತಾಯಿ ಆರಾಮಿದೆ, ಹೋಗ್ಬೋದು ಅಂತ ಡಿಸ್ಚಾರ್ಜ್ ಮಾಡ್ತಾರೆ. ಡಿಸ್ಚಾರ್ಜ್ ಕಂಪ್ಲೇಂಟ್ ಕೊಟ್ಟಿರೋದು ಹರಾಸ್ಮೆಂಟ್ ಆಗಿದೆಯಂತೆ. ಈ ಡಾಕ್ಟರ್ಗಳಿಗೆ ಹರಾಸ್ಮೆಂಟ್ ಆಗಿದೆ. ನಾವು ಮಿನಿಸ್ಟರ್ ಜೊತೆ ಮಾತಾಡಿದ್ದೀವಿ. ಕಂಪ್ಲೇಂಟ್ ಕೊಡಕ್ಕೆ ಹೇಳಿದ್ದಾರೆ ಟೌನ್ ಪೊಲೀಸ್ ಸ್ಟೇಷನ್ನಲ್ಲಿ. ಹಾಗೇನೆ ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಕೆಲವರ ನಾಯಕರು, ಅವರು ಬೇಕಾದಂಥ ನಾಯಕರು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಅಂತ ಅಲ್ಲಿನ ನಮ್ಗೆ ಒಂದು ವಿಚಾರ ಗೊತ್ತಾಯಿತು. ಬೇರೆ ವ್ಯಕ್ತಿ ಅವ್ರಿಗೆ ಸಂಬಂಧಪಟ್ಟವ್ರು ಫೋನ್ ಮಾಡಿ ಹೇಳಿದ್ರು, ಅದನ್ನು ರೆಕಾರ್ಡ್ ಮಾಡಿಟ್ಟಿದ್ದೀವಿ. ಈಗ ತಾಯಿ ಸತ್ತೋಯ್ತು, ಮಗು ಸತ್ತೋಯ್ತು, ಈ ನೋವಲ್ಲಿ ನಾವಿದ್ರೆ ನಾವು ಸರ್ಕಲ್ ಇನ್ಸ್ಪೆಕ್ಟರ್ ಹೇಳಿದ್ದೀವಿ ನೀವು ಕಂಪ್ಲೇಂಟ್ ಕೊಡಿ ಹರಾಸ್ಮೆಂಟ್ ಅಂತ ಹೇಳೋದು ಒಂದು ಕಡೆ. ತಾಯಿ ಮಗು ಸತ್ತಿದೆ ಅಂತಂದರೆ ಇಲ್ಲಿನ ಜನಪ್ರತಿನಿಧಿಗಳು ಬಂದು ನಮ್ಮ ಕಷ್ಟ ಸುಖಗಳನ್ನು ವಿಚಾರಿಸೋರೇ ಇಲ್ಲ. ಅಧಿಕಾರಿಗಳು ನೋಡಿದ್ರೆ ನಿರ್ಲಕ್ಷ್ಯ. ಈಗ ನಮ್ಗೆ ನ್ಯಾಯ ಕೊಡಿಸೋರು ಯಾರು ಸರ್? ಹಾಗಾಗಿ ಈಗ ನಮ್ಗೆ ಸರಿಯಾದ ನಿಟ್ಟಿನಲ್ಲಿ ತನಿಖೆ ಆಗಬೇಕು. ನಮ್ಮ ತಂಗಿ ಮತ್ತು ನಮ್ಮ ತಂಗಿ ಮಗನಿಗೆ ಸರಿಯಾದ ನ್ಯಾಯ ಕೊಡಿಸ್ಬೇಕು. ಈಗ ಈ ಮಗು ಸಾವು ಕಾರಣನೂ ಇಲ್ಲಿನ ವೈದ್ಯರೇ ಸರ್. ಇಲ್ಲಿನ ಡಾಕ್ಟರ್ ಯಾರು ನಮ್ಮ ತಂಗಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೋ ಅವರೇನೇ ಕಾರಣ ಏನು ಅಂತಂದರೆ 18 ದಿನ ಕಾಲ ಸತತವಾಗಿ ಹಾಸ್ಪಿಟ್ಲಲ್ಲಿ ಇಟ್ಕೊಂಡು ಟ್ರೀಟ್ಮೆಂಟ್ ಕೊಟ್ಟು ಮಗುಗೆ ಸರಿಯಾದ ಆಹಾರ ಇಲ್ಲದೆ, ತಾಯಿ ಹಾಲಿಲ್ಲದೇನೆ ಆ ಮಗು ಸಾವನ್ನಪ್ಪಿರೋದನ್ನಕ್ಕೆ ನೇರವಾದ ಕಾರಣ ನಮಗೆಲ್ರಿಗೂ ಕಂಡು ಬರ್ತಾ ಇದೆ, ತಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇದೆ ಸರ್. ಅದರಿಂದ ಈಗ ತಾವು ಯಾವ ರೀತಿಯಲ್ಲಿ ನಮ್ಗೆ ನ್ಯಾಯ ಕೊಡಿಸ್ತೀರೋ ಅದು ತಾವೇ ಹೇಳಬೇಕು ಸರ್. ಕರಳೇನೋ ರಿಪೇರಿ ಆಗಿದೆ ಅಂತೇಳಿ ನಾರಾಯಣ ಸ್ವಾಮಿ ಸರ್ ಇನ್ನು ಬಡಿಪಡಿಸಿದ್ದಾರೆ ಅಂತ ಸಂತೋಷ್ ಸರ್ ಅವರು ಹೇಳ್ತಾರೆ. ಅದು ಏನೇನಾಯಿತು ಆ ವಿಚಾರಗಳು ನಮ್ಗೆ ಗೊತ್ತಿಲ್ಲ ಸರ್. ಆಪ್ರೇಷನ್ ಮಕ್ಕಳಾಗಿದ್ದ ಆಪ್ರೇಷನ್ ಮುಗಿಸ್ಕೊಂಡು ಒಂದು ವಾರದಲ್ಲಿ ಮನೆಗೆ ಬರಬೇಕಾಗಿದ್ದಂಥ ನಮ್ಮ ತಂಗಿನ
ಸತತವಾಗಿ 17-18 ದಿನ ಇದೇ ಹಾಸ್ಪಿಟಲ್ ಇಟ್ಕೊತಾರೆ. ಮಗುಗೆ 2 ತಿಂಗಳ ಮಗು ಏನಿದೆಯೋ ಆ ಮಗುಗೆ ತಾಯಿನ ಹಾಲು ಸಿಗೋದಿಲ್ಲ, ಸರಿಯಾದ ಆಹಾರ ಮಗು ಸಿಗೋದಿಲ್ಲ. ಆವಾಗ ನಾವೇನು ಮಾಡ್ತೀವಿ, ಡಾಕ್ಟರ್ ಸಜೆಷನ್ ತಗೊಂಡು ಅವ್ರು ಹೇಳಿದ ಪ್ರಕಾರ ಮಗುಗೆ ನಾವು ಹಾಲು ಕೊಡೋದು ನೋಡ್ತೀವಿ. ಮತ್ತೆ ಮಗು ಏನಾದರೂ ಹುಷಾರು ತಪ್ಪದಾಗ ನಾವು ಸರ್ಕಾರಿ ಆಸ್ಪತ್ರೆಗೆ ಅಡ್ಮಿಷನ್ ಕೊಟ್ಟು ಕಾನೂನುಬದ್ಧವಾಗಿ ಎಲ್ಲೆಲ್ಲೇ ಅವ್ರದ್ದು ಹೇಳ್ತಾರೆ ಅದ್ರ ಪ್ರಕಾರ ತೋರಿಸ್ಕೊಳ್ಬೋದು. ಸರಿ, ಏನಾಯಿತು ಇಲ್ಲಿ ನಾವು ನಮ್ಮ ಮಗುಗೆ ಸರಿ ಯಾಕೆ ಇಟ್ಕೊಂಡಿದ್ರೆ ಡಿಸ್ಚಾರ್ಜ್ ಮಾಡಿ ಅಂತ ನಾವು ಸಂತೋಷ್ ಡಾಕ್ಟರ್ ಕೇಳ್ತೀವಿ. ಸಂತೋಷ್ ಡಾಕ್ಟರ್ ಅವ್ರು ಹೇಳ್ತಾರೆ ಈ ಸ್ವಲ್ಪ ಏನು ಕರಳು ಕಟ್ಟಾಗಿತ್ತು, ಅದನ್ನು ನಾರಾಯಣ ಸ್ವಾಮಿ ಡಾಕ್ಟರ್ ಬಂದು ರಿಪೇರಿ ಮಾಡಿದ್ದಾರೆ, ಈಗ ಆರಾಮಿದೆ, ಈ ಒಂದು ಹುಣ್ಣು ಸ್ವಲ್ಪ ಇನ್ನು ಹಸಿ ಇದೆ, ಸರಿ ಹೋಗುತ್ತೆ, ಡಿಸ್ಚಾರ್ಜ್ ಮಾಡಿ ಅಂತಾರೆ. ಅದಕ್ಕೆ ಫಸ್ಟೇನೆ ಪದೇ ವಾಣಿ ಮೇಡಮ್ ಅವರು ಇಲ್ಲಿನ ಸ್ಟಾಫ್ ನರ್ಸ್ಗಳಿಗೆ ಹೇಳೋದು, ನಾರಾಯಣ ಸ್ವಾಮಿ ಡಾಕ್ಟರ್ಗೆ ಹೇಳೋದು, ಡಿಸ್ಚಾರ್ಜ್ ಮಾಡಬೇಡಿ ಅಂತ ಹೇಳ್ತಿರ್ತಾರೆ. ನಮಗೆ ಒತ್ತಡ ಕೊಟ್ಟಿರ್ತಾರೆ ಡಿಸ್ಚಾರ್ಜ್ ಮಾಡ್ಕೊಂಡು ಹೊರಟೋಗಿ ಅಂತ. ಆದರೆ ನಾವು ಸಂತೋಷ್ ಸರ್ ಸಪೋರ್ಟ್ ತಗೊಂಡು ಇಲ್ಲಿಂದ ಡಿಸ್ಚಾರ್ಜ್ ಮಾಡಿದ್ವು, ಇಲ್ಲೇ ಇಟ್ಟಿರ್ತೀವಿ. ಸರಿ, 7ನೇ ತಾರೀಕು ಏನು ಮಾಡ್ತೀವಿ, ಸರಿ ಆಯಿತು ಸರ್, ಮಗು ಬೇರೆ ಸ್ನಾನ ಮಾಡಿರಲಿಲ್ಲ, ಏನಿಲ್ಲಿ 17-18 ದಿನ ಬಾಳಿಂತ ಇತ್ತೋ, ಇವರಲ್ಲಿ ಟ್ರೀಟ್ಮೆಂಟ್ ಪಡೀತಿತ್ತೋ, ಆ ತಾಯಿ ಹತ್ರ ಮಗು ಹಾಲು ಕುಡಿತಾ ಇದ್ದೀವಿ 23ನೇ ತಾರೀಕಿಂದಾನೆ. 22 ಮಗು ಆರಾಮಾಗಿ ಹಾಲು ಕುಡಿದಿತ್ತು. ಸೊ 7ನೇ ತಾರೀಕು ಸಂಜೆ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಇಲ್ಲೇ ಅಂತ ನೋವು ತಿನ್ನೋವಾಗ ನನ್ನ ಬಾಮೈದ ಫೋನ್ ಮಾಡಿ, ಮಮ್ಮ ನನ್ನ ತಂಗಿ ಈ ಥರ ಸುಸ್ತಾಗಿದ್ದಾರೆ ಅಂತ ಹೇಳ್ತಾರೆ. ನಾನು ಗಾಬರಿ ಪಡಬೇಡಪ್ಪ ಅಂತೇಳಿ ಚಿಂತಾಮಣಿ ಆಂಬುಲೆನ್ಸನ್ನು ಫೋನ್ ಮುಖಾಂತರ ಮಾತಾಡಿ ಆಂಬುಲೆನ್ಸು ಕಳಿಸ್ಕೊಡ್ತೀವಿ. ಆಂಬುಲೆನ್ಸಲ್ಲಿ ನಮ್ಮ ತಂಗಿನ ಕರ್ಕೊಂಡು ಬರ್ತಾರೆ. ಎಷ್ಟು ಸುಮಾರು ಒಂದು 11:20 ಸಮಯದಲ್ಲಿ ನಾವೊಂದು 2-3 ಬಂದು ಪೇಷಂಟ್ ಕರ್ಕೊಂಡು ಹೋಗ್ತಾರೆ ಹೊರಗಡೆಗೆ. 11:15, 11:50 ಸಮಯದಲ್ಲಿ ಈಕೆ ತೀರ್ಕೊಂಡಿದ್ದಾರೆ ಅಂತ ಇಲ್ಲಿನ ಡಾಕ್ಟರ್ ಹೇಳ್ತಾರೆ. ಆವಾಗ ನಾವೇನು ಮಾಡ್ತೀವಿ, ಈ ಸಾವಿಗೆ ಸಂಬಂಧಪಟ್ಟ ಯಾರ್ಯಾರು ಇದ್ದಾರೋ ಇದ್ರ ಹಿನ್ನೆಲೆ ಏನೇನು ನಡೆದಿದೆ ಇಲ್ಲಿ ಕುತಂತ್ರಗಳೆಲ್ಲ, ಇದರ ಸರಿಯಾದ ರೀತಿಯಲ್ಲಿ ನಾವು ನ್ಯಾಯ ಸಿಗಬೇಕು. ನಮಗೆ ಲೋಕಾಯುಕ್ತ SP ಸಾಹೇಬರು ಬರಬೇಕು, ಹಾಗೇನೆ DHO ಸಾಹೇಬರು ಬರಬೇಕು, ಹಾಗೇನೆ ಇಲ್ಲಿನ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರು ಬರಬೇಕು, ಹೆಲ್ತ್ ಮಿನಿಸ್ಟರ್ ಬರಬೇಕು ಅಂತ ನಾವು ಪ್ರತಿಭಟನೆಗೆ ಕೂತ್ಕೊಳ್ತೀವಿ. ಇಡೀ ರಾತ್ರಿ ಎಲ್ಲ ಕೂತ್ಕೊಳ್ತೀವಿ. ಆಗ ಇಲ್ಲಿನ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್, ಟೌನ್ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರು ಬರ್ತಾರೆ, ತಹಸೀಲ್ದಾರ್ ಸಾಹೇಬರು ಬರ್ತಾರೆ. ಅವರಿಗೆಲ್ಲ ನಾವು ಗೌರವ ಕೊಟ್ಟು ಕಾನೂನುಬದ್ಧವಾಗಿ ದೂರು ಕೊಟ್ಟು ನಾವು ನಮ್ಮ ಮಗುನ ಪೋಸ್ಟ್ಮಾರ್ಟಮ್ಗೆ ಕಳಿಸ್ಕೊಟ್ಟು ದಫನ್ ಮಾಡಿಕೊಂಡು 3 ದಿನ ಹಾಲು ಮುಗಿಸ್ಕೊಂಡಿರ್ತೀವಿ. ನಮ್ಮಷ್ಟಿಗೆ ನಾವು ಆರಾಮಿರ್ತೀವಿ. ಮತ್ತೆ ಏನಾಗುತ್ತೆ ಅಂತಂದರೆ ಇಲ್ಲಿನ ಸಿಬ್ಬಂದಿ ವರ್ಗದ ಈ ಆಡಳಿತದಲ್ಲಿ ವೈದ್ಯರ ಯಾವ ಥರ ಅಂತ ಹೇಳ್ಬಿಟ್ಟು ಎನ್ಕ್ವೈರಿಗೆ ಬಂದಿದ್ದಾರೆ ಹೆಡ್ ಆಫೀಸ್ ಬೆಂಗಳೂರಿಂದ ಅಂತ ಹೇಳ್ತಾರೆ. ನಾವು ಬೇರೆ ಯಾರು ಹೇಳಿದಾಗ ನಾವು ಅಲ್ಲಿ ಬರ್ತೀವಿ ಸರ್. ಬಂದಾಗ ಏನಾಗುತ್ತೆ, ಅವ್ರು ಎನ್ಕ್ವೈರಿ ಮುಗಿಸ್ಕೊಂಡು ಹೊರಗಡೆ ಬರ್ತಾರೆ. ನಾನು ಅಡ್ಡ ಬರ್ತೀನಿ ಸರ್, ನಮಸ್ತೆ ಅಂತ ಹೇಳ್ಬಿಟ್ಟು, ಸರ್ ಯಾವ ರೀತಿ ನಮ್ಮ ತಂಗಿಗೆ ಅನ್ಯಾಯ ಆಯಿತು, ಯಾವ ರೀತಿ ನಮ್ಮ ತಂಗಿ ತೀರ್ಕೊಂಡ್ರು, ನಮ್ಗೆ ಸರಿಯಾದ ನಿಟ್ಟಿನಲ್ಲಿ ನ್ಯಾಯ ಕೊಡಿಸೋ ಜವಾಬ್ದಾರಿ ನಿಮ್ಮದೇ ಸರ್ ಅಂತ ನಾನು ಅವ್ರ ಜೊತೆ ಮಾತಾಡ್ತೀನಿ. ಒಂದು ವಿಚಾರ ಸರ್. 2ನೇ ವಿಚಾರ ಒಂದು ಲೋಕಾಯುಕ್ತ ವೈಫ್ ಆಫ್ ಓಬಳೇಶ್ 22 ವರ್ಷದ ಮಹಿಳೆ ಏನು ಸಾವನ್ನಪ್ಪಿತ್ತು, ಅದಕ್ಕೆ 23 ವರ್ಷ 22 ತುಂಬಿ 23 ಆಗಿತ್ತು. ಅದು ಮೊದಲನೇದು ಇಲಾಖೆ ಪರ ವಿಷಾದನೀಯ. ಏಕೆಂದರೆ ಯಾವುದೇ ಒಂದು ತಾಯಿ ಸತ್ತನತ್ತಿರಂತೆ ಅದು ಮಗು ಕುಟುಂಬಕ್ಕೂ ಕೂಡ ಆರ್ಥಿಕವಾಗಿ ಮತ್ತು ಕೌಟುಂಬಿಕವಾಗಿ ನಷ್ಟ ಆಗಿರ್ತದೆ. ಸೊ ಅದು ಸಾವನ್ನಪ್ಪಿರ್ತಿರೋದು ದುರಾದೃಷ್ಟ. ಸೊ ಈಗ ಆಲ್ರೆಡಿ ಅದು 3ನೇ ಹೆರಿಗೆ ಆಗಿತ್ತು. ಈಗೆಲ್ಲ ನಾರಾಯಣ ಸ್ವಾಮಿ ಅವರು ಡೀಟೇಲಾಗಿ ಎಲ್ಲನೂ ಕೂಡ ಅವ್ರ ತಂಗಿ ವಿಚಾರದ ಬಗ್ಗೆ ನರಸಿಂಹಮೂರ್ತಿಯವರು ಪೂರ್ಣ ವಿಚಾರಗಳನ್ನು ಕೂಡ ಹೇಳಿದ್ದಾರೆ. ಮೊದಲನೇ ಹೆರಿಗೆ ಎಲ್ಲ ಇತ್ತು, 2ನೇದು ಹೆರಿಗೆ ಸಹಜವಾಗಿ ಹೆರಿಗೆ ಆಗಿದೆ. ಮಗು ಮುದ್ದೇನಹಳ್ಳಿಯಲ್ಲಿ ಹುಟ್ಟಿದಾಗ ಏನು 3ನೇ ಹೆರಿಗೆ ಹುಟ್ಟಿದಾಗ 1.7 kg ಇತ್ತು. ತೂಕ 2.5 kg ಅಂತ ಕಡಿಮೆ ಇರೋ ಕಾರಣ ಅಲ್ಲಿ NICU ಅಡ್ಮಿಷನ್ ಆಗಿ ಅಲ್ಲೂ ಸುಮಾರು 15ರಿಂದ 16 ದಿನಗಳ ಕಾಲ ಮುದ್ದೇನಹಳ್ಳಿ ಸತ್ಯಸಾಯಿ ವೈದ್ಯಕೀಯ ಕಾಲೇಜಲ್ಲಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ ಹುಷಾರಾಗಿ ಮನೆಗೆ ಬಂದಿರ್ತಾರೆ. ದಿನಾಂಕ 17/3/2026 ಈಗ ಆಲ್ರೆಡಿ 2 ಮಕ್ಕಳಿದ್ದಾರೆ, 2 ಗಂಡು ಮಕ್ಕಳಿರೋದ್ರಿಂದ ಅದು ಸಂತಾನ ಚಿಕಿತ್ಸೆಗೋಸ್ಕರ ಬಂದು ಚೆಕಪ್ ಮಾಡಿ ರಕ್ತ ಪರೀಕ್ಷೆ ಮಾಡಿಸ್ಕೊಂಡು ಹೋಗಿರ್ತಾರೆ. ಪುನಃ 23ನೇ ತಾರೀಕು ನಮ್ಮ ಇವರು ನಾರಾಯಣ ಸ್ವಾಮಿ ಅವರು ಹೇಳ್ದಂಗೆ ನರಸಿಂಹಮೂರ್ತಿ ಅವರು ಹೇಳ್ದಂಗೆ 23ನೇ ತಾರೀಕು ಬಂದು ಕೂಡ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ. ಅವತ್ತು ಕೂಡ ಎಲ್ಲ ರಕ್ತ ಪರೀಕ್ಷೆಗಳು ಎಲ್ಲ ಕೂಡ ನಾರ್ಮಲ್ ಆಗಿದೆ. 24ನೇ ತಾರೀಕು ಶಸ್ತ್ರಚಿಕಿತ್ಸೆಯನ್ನು ಮಾಡಿದ್ದಾರೆ. ಏನು LTO ಮಕ್ಕಳಾಗ್ದಂಗೆ ಆಗ್ತಕ್ಕಂಥ ಕುಟುಂಬ ಕಲ್ಯಾಣ ಶಸ್ತ್ರಚಿಕಿತ್ಸೆಯನ್ನು ಮಾಡಿದ್ದಾರೆ. ಸೊ ಮಾಡ್ತಾ ಇರ್ತಕ್ಕ ಸಂದರ್ಭದಲ್ಲಿ ಅವಾಗೇನಾಗಿದೆ, ಅಡೇಷನ್ಸ್ ಅಂತ ಆಗ್ತದೆ, ಅದು ಕರಳು ಮತ್ತು ಪೆರಿಟೋನ್ ಒಳಗಡೆ ಇರ್ತಕ್ಕಂಥ ಆ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಅದು ಕರಳು ಕಟ್ಟಾಗಿದೆ. ಆಗ ಸರ್ಜನ್ ಇಲ್ಲಿರ್ತಕ್ಕಂಥ ಸೀನಿಯರ್ ಸರ್ಜನ್ ಅವ್ರನ್ನೂ ಕೂಡ ಕರೆಸಿ ಇಮಿಡಿಯೇಟಾಗಿ ಕರೆಸಿ ಅದನ್ನು ರಿಪೇರಿ ಮಾಡ್ತಕ್ಕಂಥದ್ದು ಕೂಡ ಆಗಿದೆ. ಆದಮೇಲೆ ಸುಮಾರು 15 ದಿನಗಳ ಕಾಲ 24ರಿಂದ ಸುಮಾರು 7ನೇ ತಾರೀಕುವರೆಗೂ ಕೂಡ ಇಲ್ಲೇ ಅಡ್ಮಿಟ್ ಆಗಿದ್ದು. 7ನೇ ತಾರೀಕು ಸಾಯಂಕಾಲ ಡಿಸ್ಚಾರ್ಜ್ ಮಾಡಿ ಕಳಿಸಿದ್ದಾರೆ. ಸೊ ಅದಾದ ನಂತರ ಭಾನುವಾರ ಏನು ಮೊನ್ನೆ 10ನೇ ತಾರೀಕು ನೈಟು ಅಥವಾ 11ನೇ ತಾರೀಕು ಬೆಳಿಗ್ಗೆ ಆ ಸಂದರ್ಭದಲ್ಲಿ ಅದು ತೀರಾ ನೋವು ಅಂದ್ಕೊಂಡು ಚಿಕ್ಕಬಳ್ಳಾಪುರ ನಮ್ಮ ಚಿಂತಾಮಣಿ ಯಾರಿಗೂ ಹರಾಸ್ಮೆಂಟ್ ಮಾಡ್ತಾ ಇಲ್ಲ, ಯಾವ ಡಾಕ್ಟ್ರಿಗೂ ನಾವು ಹರಾಸ್ಮೆಂಟ್ ಮಾಡ್ತಾ ಇಲ್ಲ, ನಾವು ಕಂಪ್ಲೇಂಟು ಕೊಡ್ತಾ ಇಲ್ಲ. ಏನು ಕೇಳ್ತಾ ಇದ್ದೀವಿ DHO ಅವ್ರಿಗೆ ಅಂದರೆ,
ಇಲ್ಲಿನ ಡಾಕ್ಟ್ರುಗಳು ಸಪ್ರೇಟ್ ನರ್ಸಿಂಗ್ ಹೋಮ್ಗಳು ಇಟ್ಕೊಂಡಿದ್ದಾರೆ, ಇಲ್ಲಿ ಹಾಸ್ಪಿಟ್ಲ್ ಇಟ್ಕೊಂಡಿದ್ದಾರೆ. ಅವ್ರ ಬಂಡವಾಳ ಏನು ಅಂದರೆ ಭಯ. ಬಂದಂಥ ಪೇಷಂಟ್ಗಳಿಗೆ ಭಯ ಪಡಿಸೋದು. ಭಯ ಪಡಿಸಿ ಎಲ್ಲರ ಹತ್ರನೂ ಏನು ಗರ್ಭಿಣಿ ಸ್ತ್ರೀಯರು ಬರ್ತಾರೆ ಅವ್ರ ಹತ್ರ 1 ಲಕ್ಷ ರೂಪಾಯಿವರೆಗೂ ವಸೂಲಿ ಮಾಡ್ತಾ ಇದ್ದಾರೆ ಈ ಹಾಸ್ಪಿಟ್ಲಲ್ಲಿ. ಎಲ್ಲರೂ ನರ್ಸಿಂಗ್ ಹೋಮ್ಗಳು ಇಟ್ಕೊಂಡಿದ್ದಾರೆ. ಅದಕ್ಕೆ DHO ಅವ್ರ ಗಮನಕ್ಕೆ ತರ್ತಾ ಇದ್ದೀನಿ. ಯಾರು ನರ್ಸಿಂಗ್ ಹೋಮ್ಗಳು ಇಟ್ಕೊಂಡಿದ್ದಾರೋ ಅವರು ಇಲ್ಲಿಂದ ಖಾಲಿ ಮಾಡಬೇಕು. ಇದ್ರೆ ಇಲ್ಲಿರಬೇಕು, ಇಲ್ಲ ಅಲ್ಲೇ ಅವ್ರು ನರ್ಸಿಂಗ್ ಹೋಮ್ ಇಟ್ಕೋಬೇಕು. ಅದ್ರ ಜೊತೆಯಲ್ಲಿ ಇಲ್ಲಿ ಪೇಷಂಟ್ಗಳನ್ನ ಫಿಕ್ಸ್ ಮಾಡ್ಕೊಳ್ಳೋದು 1 ಲಕ್ಷಕ್ಕೆ, 1.5 ಲಕ್ಷಕ್ಕೆ, 2 ಲಕ್ಷಕ್ಕೆ ಈ ಥರ ಪ್ರಾಣಗಳು ತೆಗೆಯೋದು, ಒಬ್ಬದೇ ಇದ್ದರೆ ಈ ಥರ ಪ್ರಾಣಗಳು ತೆಗೆಯೋದು ಎಲ್ಲ ಮಾಡ್ತಾ ಇದ್ದಾರೆ ಇಲ್ಲಿನ ಡಾಕ್ಟರ್ಗಳು. ಅದನ್ನು ನೀವು ಇವತ್ತೇ ಅದನ್ನು ಕಂಟ್ರೋಲ್ ಮಾಡಿ, ಯಾರ್ಯಾರು ನರ್ಸಿಂಗ್ ಹೋಮ್ಗಳು ಇಲ್ಲಿಗಾಲಾಗಿ ಇಟ್ಟಿದ್ದಾರೋ ಇಲ್ಲಿ ಇದ್ಕೊಂಡು ಅವ್ರಿಗೆಲ್ಲ ಲಾಕ್ ಮಾಡಬೇಕು, ಇಲ್ಲಿಂದ ಇಲ್ಲಿ ತೆಗೆದುಬಿಡಬೇಕು. ತೆಗೆದೇ ಇದ್ದರೆ ಅವರು ಇಂಥ ಕೆಲಸಗಳೇ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಮತ್ತೆ ಸರ್, ನಾವು ಸರ್ಕಾರಿ ಹಾಸ್ಪಿಟ್ಲಿಗೆ ಬರುವಂಥವ್ರು ಎಲ್ಲರೂ ಬಡವರು ಮಾತ್ರನೇ ಬರೋದು, ಲಕ್ಷಗಳು ಇಟ್ಕೊಂಡು ಯಾರೂ ಬರೋದಿಲ್ಲ. ಯಾರು ದುಡ್ಡು ಕೊಡೋದಿಲ್ವೋ ಅವರು ಪ್ರಾಣ ತೆಗಿತಾ ಇದ್ದಾರೆ. ಆದ್ದರಿಂದ ನೀವು ಇವಾಗ ಏನು ಮಾಡ್ತೀರೋ, ನಮ್ಮ ಮಗುಗೆ ಏನು ಇವಾಗ ಸತ್ತೋಗಿದ್ದಾರೆ 2 ಪ್ರಾಣಕ್ಕೆ, ಅವ್ರ ಮೇಲೆ ಕೊಲೆ ಮೊಕದ್ದಮೆ ಆಗಬೇಕಾಗತ್ತೆ. ಯಾಕೆ ಕೊಲೆ ಮೊಕದ್ದಮೆ ಆಗಬೇಕಂದ್ರೆ ಭಯ ಬಂಡವಾಳವಾಗಿ ಮಾಡಿಕೊಂಡು ಇವರು ನರ್ಸಿಂಗ್ ಹೋಮ್ಗಳನ್ನ ಇಟ್ಕೊಂಡು ಇವರು ದುಡ್ಡು ಕೊಡಲಿಲ್ಲ ಅಂದರೆ ಅವ್ರನ್ನ ಸಾಯಿಸ್ಕೊಂಡು ಹೋಗ್ತಾ ಇದ್ರೆ ನಾವು ಬಡವ್ರು ಹೆಂಗೆ ಇಲ್ಲಿಗೆ ಹಾಸ್ಪಿಟ್ಲಿಗೆ ಬರಬೇಕು? ನೀವೇ ಹೇಳ್ಬೇಕಾಗಿದೆ. ನಾವು ಮಾತಾಡ್ತಾ ಇರೋದು ಯಾರಿಗೂ ಹರಾಸ್ಮೆಂಟ್ ಕೊಡ್ತಾ ಇಲ್ಲ, ಯಾರಿಗೂ ತೊಂದರೆ ಕೊಡ್ತಾ ಇಲ್ಲ, ಯಾವುದೇ ಡಾಕ್ಟರ್ಗಳಿಗೆ ನಾವು ದುಡ್ಡು ಕೇಳ್ತಾ ಇಲ್ಲ, ಯಾವುದೇ ಡಾಕ್ಟರ್ಗಳಿಗೆ ನಾವು ಭಯ ಪಡಿಸ್ತಾ ಇಲ್ಲ. ನಮ್ಮ ಇಲ್ಲಿಗೆ ಬರುವಂಥ ಎಲ್ಲ ರೋಗಿಗಳಿಗೂ ಭಯ ಪಡಿಸ್ತಾ ಇದ್ದಾರೆ ಇಲ್ಲಿನ ಡಾಕ್ಟರ್ಗಳು. ಇಲ್ಲಿನ DHO ಅವ್ರ ಗಮನಕ್ಕೆ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ, ಎಲ್ರಿಗೂ ಗೊತ್ತಿದೆ. ಯಾರ್ಯಾರಿಗಿಲ್ಲ ಇಲ್ಲಿ ನರ್ಸಿಂಗ್ ಹೋಮು ಇಲ್ಲಿರುವಂಥ ಸರ್, ನಿಜವಾಗ್ಲೂ ಪ್ರೆಗ್ನೆಂಟ್ ಪೇಷಂಟ್ಗಳಿಗೆ ಇಲ್ಲಿ 99% ಎಲ್ರಿಗೂ ಆಪರೇಷನ್ ಮಾತ್ರನೇ ಮಾಡೋದು. ನಾರ್ಮಲ್ ಡೆಲಿವರಿ ಒಂದಾಗತ್ತೆ, 100ಗೆ ಒಂದೇ ಆಗೋದು. ನಾರ್ಮಲ್ ಆಗೋದು ಒಂದೇ, 100ಗೆ 99 ಇವರು ಬಿಗಿನಿಂಗ್ ಇಂದ ಲಾಸ್ಟ್ ವರೆಗೂ ನೋಡೋದು ಕೂಡ ಇವರೇ. ಅದು ಆ ಪೇಷಂಟ್ನ, ಪ್ರೆಗ್ನೆಂಟ್ ಲೇಡಿಗಳನ್ನ ನೋಡುವಂಥವ್ರು ಲಾಸ್ಟ್ ಅಲ್ಲಿ 7 ತಿಂಗಳಲ್ಲಿ 8 ತಿಂಗಳಲ್ಲಿ ಶುರು ಮಾಡ್ತಾರೆ. ಅಮ್ಮ ಮಗು ಅಡ್ಡ ತಿರುಗಿದೆ, ಮಗುಗೇನೋ ಆಗಿದೆ, ಮಗು ಕದಲ್ತಾ ಇಲ್ಲ, ಮಗು ಅದಾಗಿದೆ ಇದಾಗಿದೆ, ಸ್ಕ್ಯಾನಿಂಗ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಅಲ್ಲಿಂದ ಶುರು ಮಾಡ್ತಾರೆ ದುಡ್ಡು ವಸೂಲಿ ಮಾಡೋದಕ್ಕೆ. ಸರ್, ಒಂದು ಗರ್ಭಿಣಿ ಲೇಡಿಗೆ 1 ಲಕ್ಷ ಖರ್ಚಾಗ್ತಾ ಇದೆ. ಇದನ್ನ ನೀವು ಸರಿಪಡಿಸಿ ಈ ಚಿಂತಾಮಣಿ ಹಾಸ್ಪಿಟ್ಲನ್ನ DHO ಅವ್ರು ನೀವು ಬಂದಿದ್ದೀರಾ, ಈ ಚಿಂತಾಮಣಿ ಹಾಸ್ಪಿಟ್ಲ್ ಇವತ್ತಿಂದ ಯಾವುದೇ ರೋಗಿಗಳ ಹತ್ರ ದುಡ್ಡು ತಗೊಳ್ಳೋದಿಲ್ಲ. ಯಾವುದೇ ರೋಗಿಗಳು 27,000 ರೂಪಾಯಿ ಆಚೆಗೆ ಬರ್ಕೊಟ್ಟಿದ್ದಾರೆ ಸರ್ ಈ ಪೇಷಂಟ್ಗೆ.